18 ಜನರ ತಂಡವನ್ನು ಸುರಕ್ಷಿತವಾಗಿ ನಟರಾಜ್ ಅವರು ಕಾಂಗ್ರೆಸ್ನ ವಕ್ತಾರರು ಮತ್ತು ಸ್ಟಡಿಗೆ ಹೋಗಿದ್ದಂಥವ್ರು ಅವರು ಕರೆ ತಂದಿದ್ದಾರೆ. ಮಾತಾಡ್ತಾರೆ. ಸರ್ ನಮಸ್ತೆ. ತಾವು ಎಷ್ಟನೇ ತಾರೀಕು ಹೋಗಿದ್ದು? ತಾವು ಹೋದಾಗ ಇನ್ನೂ ಯುದ್ಧ ಘೋಷಣೆ ಆಗಿರಲಿಲ್ಲ. ಅಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಯಾವ ರೀತಿಯಾದಂಥ ಆತಂಕ ಸೃಷ್ಟಿಯಾಯಿತು? ನಾವಿಲ್ಲಿ 6ನೇ ತಾರೀಕು ಸಂಜೆ ಇಲ್ಲಿಗೆ ಬಂದ್ವಿ. 7ನೇ ತಾರೀಕು ಬೆಳಗ್ಗೆ ನಾವು ಇಸ್ರೇಲಲ್ಲಿ ಇದ್ವಿ. ಅರ್ಲಿ ಮಾರ್ನಿಂಗ್ ಫ್ಲೈಟ್ ತೊಗೊಂಡು ನೇರವಾಗಿ ಇಸ್ರೇಲಲ್ಲಿ ಇದ್ವಿ. ಆದರೆ ನಮಗೆ 12ನೇ ತಾರೀಕುವರೆಗೂ ನಮಗೆ ಸ್ಟಡಿ ಟೂರ್ ಇತ್ತು. ಭಾಳ ಟೆಕ್ನಾಲಜಿ ಪಾರ್ಕು, ಇನ್ನೋವೇಷನ್ ಸೆಂಟ್ರು ಎಲ್ಲ ಹೋಗಿ ಬಂದ್ವಿ. 13ನೇ ತಾರೀಕು ನಾವು ಬೆಳಗ್ಗೆ ಫ್ಲೈಟ್ ಹತ್ತಬೇಕಾಗಿತ್ತು. ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿನಲ್ಲೇ ಇರಾನ್ ಮೇಲೆ ಅಟ್ಯಾಕ್ ಆಗಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಬಿಟ್ಟಿದ್ರು. ತುರ್ತು ಪರಿಸ್ಥಿತಿಯಲ್ಲಿ ಯಾವ ಜನ ಆಚೆ ರಸ್ತೆ ಮೇಲೆ ಬರೋಂಗಿಲ್ಲ, ವಾಹನಗಳಿಲ್ಲ, ಫ್ಲೈಟ್ಗಳಿಲ್ಲ, ಎಲ್ಲ ವಿಮಾನ ಸ್ಥಗಿತ ಆಗಿತ್ತು, ವಿಮಾನ ನಿಲ್ದಾಣಗಳ ಕ್ಲೋಸ್ ಆಗಿದ್ದು. 13ನೇ ತಾರೀಕು ಆದಮೇಲೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಅಲ್ಲೇ ಸಿಗಾಕೊಂಡ್ವಿ. ಸೊ ನನಗೆ ಅವರು ಅಲ್ಲಿಂದ ಬಂದಿದ್ದ ಮಾಹಿತಿ ಏನಂದರೆ ಇದು ತೀವ್ರತೆಯನ್ನು ಪಡ್ಕೊತದೆ ಯುದ್ಧ ಮತ್ತು ಸುದೀರ್ಘವಾಗಿರುತ್ತದೆ ಅಂತ ಹೇಳ್ಬಿಟ್ರು. ಸೊ ಹಂಗಂದರೆ ಇನ್ನು 15-20 ದಿನ ನಾವು ಇಲ್ಲೇ ತಗ್ಲಾಕೊಂಡು ಅಂತ ತಿಳ್ಕೊಂಡು ಆಗ ನಾನು ಇಮ್ಮಿಡಿಯೇಟಾಗಿ ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ಉಪಮುಖ್ಯಮಂತ್ರಿ, ಗೃಹ ಸಚಿವರಿಗೆ ಕರೆ ಮಾಡಿ ಅವರು ಕಚೇರಿಗಳಿಗೆ ಮಾಹಿತಿ ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನು ವಿವರಣೆ ಮಾಡಿ ಇದು SOS ತಕ್ಷಣಕ್ಕೆ ನೀವು ಕಾರ್ಯಪ್ರವೃತ್ತರಾಗಬೇಕು, ಇಲ್ಲಾಂದರೆ 20 ದಿನ ನೀವು ತೆರಳಾಕೊಂತೀವಿ ಅಂತ ನಾವು ಮನವಿ ಮಾಡಿದ್ಮೇಲೆ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಬರೆದು ಎಂಬಸಿಗೆ ಮಾಡಿ ಇಸ್ರೇಲ್ ಕಾನ್ಸುಲೇಟರ್ ಜವಾಬ್ದಾರಿ ತಗೊಂಡು ನಮಗೆ ರಕ್ಷಣೆ, ದೊಡ್ಡ ಮಟ್ಟದ ರಕ್ಷಣೆ ಕೊಟ್ಟರು. ಆದರೂ ಕೂಡ ಐಷಾರಾಮಿ ಹೋಟ್ಲಿದ್ರು ಕೂಡ ನಮ್ಮ ಕಣ್ಣು ಮುಂದೆ ಕ್ಷಿಪಣಿಗಳು ಕಾಣಿಸೋವು, ಆಕಾಶದಲ್ಲಿ ಪುಡಿ ಬೂದಿ ಆಗೋವು, ಆಮೇಲೆ ಕೆಲವು ಬಿದ್ದು ಸೌಂಡ್ ಬರೋದು, ಕೆಲವು ನಮ್ಗೆ 600 ಮೀಟರ್ ದೂರದಲ್ಲಿ, 1 ಕಿಲೋಮೀಟರ್ ದೂರದಲ್ಲಿ ಬಿದ್ದು ಬಿಲ್ಡಿಂಗ್ಗಳು ಹಾಳಾದವು. ಆದರೆ ನಾವಿದ್ದ ಜಾಗದಲ್ಲಿ ಸುರಕ್ಷತೆ ಜಾಸ್ತಿ ಇತ್ತು. ತಾವಿದ್ದಂಥ ಹೋಟೆಲ್ ಪಕ್ಕದಲ್ಲಿ ಬಿಲ್ಡಿಂಗ್ಗಳು ಹಾಳಾಗಿದೆ, ಡ್ಯಾಮೇಜ್ ಆಗಿದೆ, ಅಲ್ಲಿ ಕೂಡ ಕ್ಷಿಪಣಿಗಳ ದಾಳಿ ಆಗ್ತಾ ಇತ್ತು. 600 ಮೀಟರ್ವರೆಗೂ ದಾಳಿ ಆಗ್ತಾ ಇತ್ತು. ನಾವಿದ್ದದೇ ಅತ್ಯಂತ ದೊಡ್ಡ ಸುರಕ್ಷಿತವಾದ ಜಾಗ. ಅಲ್ಲಿ ಐಷಾರಾಮಿ ಹೋಟ್ಲು, ಅಲ್ಲಿ ಇಸ್ರೇಲ್ ಕಾನ್ಸುಲೇಟ್ ಅವರು ನಮ್ಮ ಜೊತೆಲೇ ಇದ್ದರು. ಖುದ್ದಾಗಿ 2 ಜನ ನಮ್ಮ ಜೊತೆಲೇ ಫುಲ್ ಟೈಮ್ ಇದ್ದರು. ಆನಂತರ ನಮಗೆ ಅಲ್ಲಿ ಕ್ಷಿಪಣಿ ದಾಳಿ ಆದಾಗ, ಸೌಂಡ್ ಬಂದಾಗ ನಮಗೆ ಅಂದರೆ ಒಂದು ಟೆಕ್ನಾಲಜಿ ಅಷ್ಟು ಚೆನ್ನಾಗಿದೆ, ನಮಗೆ SMS ಅಲರ್ಟ್ ಬರೋದು, ವೈಬ್ರೇಟ್ ಆಗೋದು, ಸೈರನ್ ಆಗೋದು. ನಾವು ಬಂಕರ್ಗೆ ಹೋಗ್ತಿದ್ವಿ, ಒಂದು ಅರ್ಧ ಗಂಟೆ, ದಿನಕ್ಕೆ 5-6 ಬಾರಿ ಆ ಥರ ಆಗೋದು. ಸೊ ಆಮೇಲೆ ನಾವೆಲ್ಲ ಸುರಕ್ಷಿತವಾಗಿ ವಾಪಸ್ ಬಂದು ರೂಮ್ ಸೇರ್ಕೊತಾ ಇದ್ವಿ. ಇದು ನಿರಂತರ ಆಗ್ತಾಯಿತ್ತು. ನಮಗೆ ಆತಂಕ, ಆದರೆ ಅಲ್ಲಿ ಜನಗಳಿಗೆ ಅದು ಒಗ್ಗೋಗಿದೆ. ಸೊ ಆ ರೀತಿ ಇತ್ತು. ಬಟ್ ನಮಗೆ ಏನು ಹೇಳಬೇಕಂದ್ರೆ, ನಾವು ಇಸ್ರೇಲಿ ಕಾನ್ಸುಲೇಟ್ ಬೆಂಗಳೂರು ಅವರು ನಮ್ಮ ರಕ್ಷಣೆ ಹೊಣೆಗಾರಿಕೆ ನಾವು ತಮ್ಮದ ಮೇಲೆ ಅಂತ ತಗೊಂಡ್ರು, ನಮ್ಗೆ ರಕ್ಷಣೆ ಕೊಟ್ಟರು, ಇಲ್ಲಿವರೆಗೂ ಕರ್ಕೊಂಡು ಬಂದುಬಿಟ್ರು. ಇದ್ದಂಥ ಪ್ರದೇಶವನ್ನು ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡಿದ್ರ. ತುರ್ತು ಪರಿಸ್ಥಿತಿಯಲ್ಲಿ ಇದೆಲ್ಲ ರೆಡ್ ಅಲರ್ಟ್. ಇಂಟೈರ್ ಕಂಟ್ರಿನೇ ಸಂಪೂರ್ಣ ಸ್ತಬ್ಧ. ಯಾವ ರಸ್ತೆಯಲ್ಲಿ ವೆಹಿಕಲ್ ಮೂವ್ಮೆಂಟ್ ಇಲ್ಲ, ಯಾವ ವಿಮಾನ ಹಾರಾಟ ಇಲ್ಲ. ಏನೋ ಎಮರ್ಜೆನ್ಸಿ ಮೆಡಿಸನ್ನು ಅಂಥವೇನಾದ್ರು ಅಗತ್ಯ ಇರೋ ವಸ್ತುಗಳಿಗೆ ಮಾತ್ರ ವಾಹನ ಬಿಟ್ಟರೆ ಜನಸಾಮಾನ್ಯರು ರಸ್ತೆ ಮೇಲೆ ಇಲ್ಲ. ಸುರಕ್ಷಿತವಾಗಿ ವಾಪಸ್ ಹೋಗ್ತೀವಿ ಅನ್ನೋವಂಥ ಆತಂಕ ಇತ್ತ ಸರ್? ಹೇಗಪ್ಪ ಅನ್ನೋದಿತ್ತ, ಭಯ ಇತ್ತ? ನನಗೆ ಇಸ್ರೇಲ್ ಕಾನ್ಸುಲೇಟ್ ಅವರು ರವಿ ಅಂತ, ಅವರು ಒಂದು ಮಾತಂದ್ರೆ ಕರೆಕ್ಟಾಗಿ ಹೇಳಿದರು, ಪ್ರಾಣಕ್ಕೆ ಅಪಾಯ ಇಲ್ಲ ಅದು. ಬಟ್ ಎಷ್ಟು ದಿನ ಆಗುತ್ತೆ, ಎಷ್ಟು ದಿನ ಇರ್ಸ್ಕೊಂತೀವಿ ಅಂತ ಗೊತ್ತಿಲ್ಲ. ನಾವು ಇಲ್ಲ ಬಂಕರಲ್ಲಿ ಇಡ್ತಾರ, ಏನು ಮಾಡ್ತಾರೆ ಅದು ಬೇರೆ ವಿಷಯ. ಆದರೆ ನಿಮ್ಗೆ ಪ್ರಾಣಕ್ಕೆ ಅಪಾಯ ಆಗ್ದಂಗೆ ನಾವು ನೋಡ್ಕೊತೀವಿ ಅಂತ ಹೇಳಿದರು. ಆದರೆ ನಮಗೇನಾಗ್ತಿತ್ತು, 20 ದಿನ ಆಗ್ತದೆ, 25 ದಿನ ಆಗ್ತದೆ. ಬಂಕರಲ್ಲಿ 20-25 ದಿನ ಕಳಿಗೆ ಸಾಧ್ಯನಾ? ಬಟ್ ನಾವು ಆತಂಕನ ಇಲ್ಲಿ ಎಕ್ಸ್ಪ್ರೆಸ್ಸು ಮಾಡೋಂಗಿಲ್ಲ. ಮಾಡಿದ್ರೆ ಇಲ್ಲಿ ಪ್ಯಾನಿಕ್ ಆಗ್ತಾರೆ, ಇಲ್ಲಿನ ಕುಟುಂಬದವರು ಆತಂಕಗೊಳಗಾಗ್ತಾರೆ, ಸ್ನೇಹಿತರು ಆತಂಕಗೊಳಗಾಗ್ತಾರೆ. ದಿನಕ್ಕೆ 50-100 ಕಾಲ್ಗಳು ಬರ್ತವೆ, ಕಷ್ಟ ಆಗ್ತಿತ್ತು ಆಗ. ಸೊ ಅದಕ್ಕಾಗಿ ನಾವು ಅಲ್ಲಿ ಚೆನ್ನಾಗಿದ್ದೀವಿ ಅಂತ ಹೇಳ್ತಿದ್ವಿ. ಆದರೂ ಕೂಡ ಸಮಸ್ಯೆ ಇತ್ತು. ದೇವರ ದಯೆಯಿಂದ ನಾನು ಸಿದ್ದರಾಮಯ್ಯನವ್ರಿಗೆ ಧನ್ಯವಾದ ಹೇಳಬೇಕು, ಗೃಹ ಸಚಿವರಿಗೆ ಧನ್ಯವಾದ ಹೇಳಬೇಕು. ಅವರ ಸಹಕಾರದಿಂದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಅವರು, ಇಸ್ರೇಲ್ ಕಾನ್ಸುಲೇಟ್ ಅವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಒಂದು ವೇಳೆ ಇಸ್ರೇಲ್ ಕಾನ್ಸುಲೇಟ್ ಇರ್ಬೋದು ಅಥವಾ ಭಾರತ ಸರ್ಕಾರ ಇರ್ಬೋದು, ತಮ್ಮ ಸ್ಟೇಟ್ ಅವರು ಇರ್ಬೋದು, ಬೇಗನೆ ಕಾರ್ಯಪ್ರವೃತ್ತ ಆಗದೆ ಹೋಗ್ದಿದ್ರೆ ತಮಗೆ ಅಪಾಯ ಇತ್ತು ಅಂತ? ಅಪಾಯ ಅನ್ನೋದಕ್ಕಿಂತ 20 ದಿನ ಅಲ್ಲೇ ತಗ್ಲಾಕೊಂತಿದ್ವಿ. ಖಂಡಿತವಾಗಿ 20 ದಿನ ಅಲ್ಲೇ ಆಗೋದಿದೆ. ಬಟ್ ಅಲ್ಲಿ ಯಾವ ಬಿಲ್ಡಿಂಗ್ ಮೇಲೆ ಬೀಳ್ತಿತ್ತು, ಎಲ್ಲಿ ಸಾವು ನೋವು ಆಗ್ತಿತ್ತು ಗೊತ್ತಿಲ್ಲ. ಈಗ ನಿನ್ನೆಯಿಂದ ತೀವ್ರತೆ ಕಂಡಿದೆ. ನಿನ್ನೆಯಿಂದ ಮಿಸಲ್ಗಳು ಜಾಸ್ತಿ ಬೀಳ್ತಾ ಇದ್ದಾವೆ, ಅಲ್ಲಿ ಅಕ್ಕಪಕ್ಕ ಬಿಲ್ಡಿಂಗ್ಗಳು ಬೀಳ್ತಾ ಇದ್ದಾವೆ. ಇವತ್ತು ನಿನ್ನೆ ನೈಟು ಅಲ್ಲಿ ನಾವು ಇದ್ದಿದ್ದ ಹತ್ರದಲ್ಲೇ ಒಂದು ಆಸ್ಪತ್ರೆ ಇತ್ತು, ಆಸ್ಪತ್ರೆ ಮೇಲೆ ಬಿದ್ದು ಬಿಲ್ಡಿಂಗ್ ನಷ್ಟ ಆಗಿದೆ. ಸೊ ಆ ಥರ ಆಗ್ತಾ ಇದೆ. ಸೊ ಹಂಗಾಗಿ ತ್ವರಿತಗತಿ ಕಾರ್ಯಗತಿ ತೊಗೊಂಡಿದ್ದು, ಒಂದು ಪ್ಲಾನ್ ಮಾಡಿದ್ದು, ವಾಪಸ್ ಬರೋಕ್ಕೆ ಸಾಧ್ಯ ಆಯಿತು. ಇದು ನಟರಾಜ್ ಗೌಡ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಇಸ್ರೇಲ್ನಿಂದ ವಾಪಸ್ ಅಂತ ಮತ್ತೊಬ್ಬ ಕನ್ನಡಿಗರು ಸಂದೀಪ್ ಕುಮಾರ್ ಎನ್ನುವಂಥವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ತಾವು ಇದ್ದಂತಹ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿತ್ತು? ಈಗ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆಯಾ? ಅಲ್ಲಿ ಹೇಗೆ ನಿಭಾಯಿಸಿದ್ರೆ ಅದನ್ನು? ಇವತ್ತೇನು ವಾರ್ ಝೋನ್ ಇಸ್ರೇಲ್ ಇದೆಯಲ್ಲ, ಆ ಜಾಗ ನಡೀತಿರೋ ಜಾಗದಲ್ಲೇ ನಾವು ತಂಗಿದಿತ್ತು. ಈ 15 ದಿನವೂ ಟೆಲವೀವ್ ಅನ್ನೋ ಯಾವ ಜಾಗದಲ್ಲಿ ಹೆಚ್ಚು ಪ್ರಕ್ಷುಬ್ಧವಾಗಿದೆ ಮತ್ತು ಉದ್ವಿಗ್ನವಾಗಿದೆ, ಆ ಜಾಗದಲ್ಲೇ ನಾವು ಉಳ್ಕೊಂಡಿದ್ದಿತ್ತು. ಅಲ್ಲಿನ ವಾತಾವರಣ ಮಾತ್ರ ಬಹಳ ಭಯಂಕರವಾಗಿದೆ. ದಿನನಿತ್ಯದಲ್ಲಿ ಯಾವುದೇ ರೀತಿ ಬದಲಾವಣೆಗಳಿಲ್ಲ. ಆದರೆ 6 ಗಂಟೆ 7 ಗಂಟೆ ಆದ ನಂತರ ನಿರಂತರವಾಗಿ ಕ್ಷಿಪಣಿಗಳಿಂದ ದಾಳಿ ಈ ಕಡೆಯಿಂದ ಆ ಕಡೆಯಿಂದ ಆಗ್ತಾನೆ ಇರುತ್ತೆ. ಮತ್ತು ಆ ಕ್ಷಿಪಣಿ ದಾಳಿ ಆಗೋ ಸಂದರ್ಭದಲ್ಲಿ ಸರ್ಕಾರದಿಂದ ಒಂದು ರೀತಿಯ ಟೆಕ್ನಾಲಜಿನ ಬಳಸಿ ಅಲ್ಲಿ ಲಾಂಚ್ ಆಗೋ ಮುಂಚೆನೇ ನಮಗೆ ಒಂದು ಮೆಸೇಜ್ ಬರುತ್ತೆ, ಗೆಟ್ ರೆಡಿ ಟು ಬಿ ಸೇಫರ್ ಪ್ಲೇಸ್ ಅಂತ. ಅಲ್ಲಿಂದ ಅದಾದಮೇಲೆ
ತಾವು ಅಲ್ಲಿದ್ದಂಥ ಸಂದರ್ಭದಲ್ಲಿ ಎಷ್ಟು ಬಾರಿ ಮಿಸೈಲ್ ದಾಳಿ ಆಗಿದೆ ತಾವಿದ್ದಂಥ ಆ ಪ್ರದೇಶ ಸುತ್ತಮುತ್ತ? ರಾತ್ರಿ ನೂರಾರು ಮಿಸೈಲ್ ದಾಳಿಗಳನ್ನ ಸೌಂಡ್ ನಾವು ಕೇಳಿಸ್ಕೊಂಡಿದ್ದೀರಿ. ಕಳೆದ 2-3 ದಿನ ಅಂತೂ ಆಲ್ಮೋಸ್ಟ್ ಫುಲ್ ರಾತ್ರಿನೇ ನಾವು ಬಂಕರ್ಗಳಲ್ಲೇ ಕಳೆದಿದ್ವಿ. ಅಂದರೆ ಅಷ್ಟು ಉದ್ವಿಗ್ನತೆ ಅಲ್ಲಿತ್ತು. ಹೇಗೆ ಬಂದ್ರಿ ಸರ್? ಯಾಕಂದರೆ ಅಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ, ವಿಮಾನಯಾನ ಸ್ಥಗಿತ ಆಗಿದೆ. ಹೇಗೆ ಬೇಗ ಕಾರ್ಯಪ್ರವೃತ್ತರ ಬರೋದಕ್ಕೆ ಇಲ್ಲದಿದ್ರೆ ಸಾಧ್ಯ ಆಗ್ತಾ ಇರಲಿಲ್ವಾ? ನೋಡಿ, ಇಡೀ ಕನ್ನಡಿಗರು ಇವತ್ತು ಸುರಕ್ಷಿತವಾಗಿ ಕ್ಷೇಮವಾಗಿ ಬಂದಿದ್ದಾರೆ ಭಾರತಕ್ಕೆ ಅಂದರೆ ಅದಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ನಾನು ಕೃತಜ್ಞತೆ ಸಲ್ಲಿಸೋದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಮತ್ತು ಅವರ ನೇತೃತ್ವದ ಸರ್ಕಾರ. ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರಾಗಿರ್ಬೋದು, ನಮ್ಮ ರಾಜ್ಯದ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ತೇಜಸ್ವಿ ಸೂರ್ಯ ಅವರಾಗಿರ್ಬೋದು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು, ಇವರೆಲ್ಲರ ನಿರಂತರ ಸಂಪರ್ಕದಿಂದ ಮತ್ತು ರಾಜ್ಯ ಸರ್ಕಾರವೂ ಸಹ ಅಷ್ಟೇ ಈ ಬಗ್ಗೆ ಆಸ್ತಿ ವಹಿಸಿ ನಮ್ಮೆಲ್ಲರ ಸುರಕ್ಷತೆಗೆ ಎಲ್ಲ ರೀತಿಯ ಅನುಕೂಲ ಆಗಿದ್ದರಿಂದ ನಮ್ಗೆ ಯಾವುದೇ ಸಮಸ್ಯೆ ಆಗಿಲ್ಲ. ಅಲ್ಲಿನ ಇಸ್ರೇಲ್ ಎಂಬಸಿ ಸಹ ಈ 15 ದಿನಗಳು ನಮಗೆ ವಸತಿ ಆಗಿರ್ಬೋದು, ನಮ್ಮ ರಕ್ಷಣೆಗಾಗಿರ್ಬೋದು, ಮತ್ತು ನಾವು ಏನು ಬಂದ್ರಲ್ಲ ದಾರಿ ಇಸ್ರೇಲಿಂದ ಜಾರ್ಡನ್ವರೆಗೂ ಬರೋವರೆಗೂ ಅಲ್ಲಿನ ಕಾನ್ಸುಲೇಟ್ ಆರ್ಲಿಯನ್ ಅವರು ನಮ್ಮ ಜೊತೆನೇ ಇದ್ದರು. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಸುರಕ್ಷತೆ ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಇಸ್ರೇಲ್ ಸರ್ಕಾರ ಬೇಗ ಕಾರ್ಯಪ್ರವೃತ್ತರು ಆಗದೆ ಹೋಗಿದ್ರೆ ಭಾರತ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಲ್ಲಿನ ಎಂಬಸಿಗಳಿರ್ಬೋದು, ಆಗ ಅಪಾಯ ಇತ್ತ ಸುರಕ್ಷಿತವಾಗಿ ವಾಪಸ್ ಆಗ್ತಾ ಇರಲಿಲ್ವಾ? ನಿನ್ನೆ ಮೊನ್ನೆಯ ದಾಳಿನ ನೋಡಿದ್ರೆ ನಾವಿರೋದಕ್ಕಿಂತ ದುಪ್ಪಟ್ಟು ಅಥವಾ ಇನ್ನೂ ಒಂದು 300 ಪಟ್ಟು ಹೆಚ್ಚಾಗಿದೆ. ಇವತ್ತು ಸೆಂಟ್ರಲ್ ಗೌರ್ನಮೆಂಟ್ ಹಾಸ್ಪಿಟ್ಲಿಗೆ ಆಗಿದೆ ಅಂತಂದರೆ ಅದರ ಉದ್ವಿಗ್ನತೆ ತಾವು ಅರ್ಥ ಮಾಡ್ಕೊಬೋದು. ಹಾಗಾಗಿ ಇನ್ನು ನಾವೆಲ್ಲರೂ ಶಾಂತಿ ಬಯಸ್ತೀವಿ. ಕುಟುಂಬಸ್ಥರೆಲ್ಲ ಮಾತಾಡಿ ಏನು ಹೇಳ್ತಾ ಇದ್ರು ಸರ್? ಅವ್ರ ಜೊತೆ ಎಲ್ಲ ಅವ್ರು ನೆನಪಾಗ್ತಾ ಇದ್ರು, ಹೇಗೆ ಬಂದು ಕಾಯ್ತಾ ಇದ್ದಾರೆ ಕುಟುಂಬದವರು. ಒಂದು ಮನೆಗೆ ನಾವೆಲ್ಲ ಸುರಕ್ಷಿತವಾಗಿ ಇದ್ದೀರಿ ಅಂತ ಹೇಳ್ಕೊಂಡು ಅವ್ರಿಗೆ ಆತ್ಮಸ್ಥೈರ್ಯ ತುಂಬಿಸ್ಕೊಂಡು ನಾವು ನಮಗೆ ಧೈರ್ಯ ತುಂಬಿಸ್ಕೊಂಡು ಇರ್ತಾ ಇದ್ವಿ. ಬಟ್ ಭಯ ಅನ್ನೋದು ಇದ್ದೇ ಇರ್ತಾ ಇತ್ತು. ಇದು ವಾಪಸ್ ಅಂತ ಕನ್ನಡಿಗರು ಹೇಳ್ತಾ ಇರ್ತಕ್ಕಂಥದ್ದು. ಸಂದೀಪ್ ಕುಮಾರ್ ಅಂದರೆ ಬೇಗ ಕಾರ್ಯಪ್ರವೃತ್ತರಾಗಿದೆ ಭಾರತ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಲ್ಲಿನ ಎಂಬಸಿಗಳು. ನಿನ್ನೆ ಮೊನ್ನೆ 2 ದಿನಗಳ ಕಾಲ ಮಿಸೈಲ್ಸ್ಗಳ ದಾಳಿ ಹೆಚ್ಚಾಗಿದೆ, ಉದ್ವಿಗ್ನತೆಯನ್ನು ಪಡ್ಕೊಂಡಿದೆ. ಒಂದು ವೇಳೆ ಕಾರ್ಯಪ್ರವೃತ್ತರಾಗಿ ನಮ್ಮನ್ನು ಸುರಕ್ಷಿತವಾಗಿ ಕರೆಸ್ಕೊಳ್ಳದೆ ಇದ್ದಿದ್ರೆ ಅಪಾಯ ಆಗ್ತಾ ಇದ್ದಂತೂ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಮಾತನ್ನು ಕೂಡ ತಿಳಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಬೀರಪ್ಪ ಜೊತೆ ಲೋಕೇಶ್ ಪಾಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.